ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಏನು ಗೊತ್ತಾ, ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ಅಲ್ವಾ, ಬಾತ್ರೂಮ್ ಕೆಲಸ ಆಗ್ತಾ ಇದೆ. ಅಪ್ಪ, ಇದ್ದು ಕೆಲಸ ಮಾಡಿಸೋದು ತುಂಬ ಕಷ್ಟ ಫ್ರೆಂಡ್ಸ್, ಸಾಕಾಗಿಬಿಟ್ಟಿದೆ. 4 ದಿನಕ್ಕೆ ಮುಗಿಸುವಂತಹ ಬಾತ್ರೂಮ್ ಕೆಲಸನ 12 ದಿನ ಆದರೂ ದಿನಕ್ಕೊಂದನೇ ಅವನ. ಇವತ್ತು ಹುಡುಗಾಡ್ ಬೈಕಿನ ಬಿದ್ದ, ನಾಳೆ ಮತ್ತೊಂದಾಯ್ತು, ನಾಳೆ ಬೆಳಿಗ್ಗೆ 9 ಗಂಟೆ ಕಳಿಸ್ತೀನಿ, ನಾಳೆ 10 ಗಂಟೆ ಆದರೂ ಇರಲ್ಲ. ಪುನಃ ಫೋನ್ ಮಾಡಿದ್ರೆ 1 ಗಂಟೆ ಕಳಿಸ್ತೀನಿ, 1 ಗಂಟೆಗೆ ಫೋನ್ ಮಾಡಿದ್ರೆ ಸಂಜೆ ಕಳಿಸ್ತೀನಿ, ಸಂಜೆ ಫೋನ್ ಮಾಡಿದ್ರೆ ನಾಳೆ ಕಳಿಸ್ತೀನಿ. ಇದರಲ್ಲೇ 12 ದಿನ ತಳ್ಳಿದ್ರು. ಸಾಕಾಗ್ಬಿಡ್ತು. ಧೂಳು ಡಸ್ಟು, ಅಪ್ಪ ಸಾಧ್ಯನೇ ಇಲ್ಲ ಅನಿಸಿ ಅವ್ರಿಗೆ ಕಾಲು ಮಾಡಲಿಲ್ಲ, ಬೇರೆಯವ್ರನ್ನ ಕರೆಸಿಬಿಟ್ಟು ಕೆಲಸ ಮಾಡಿಸ್ತಾ ಇದ್ದೀವಿ. ಮುಗ್ದೋದ್ರೆ ಸಾಕಲ್ವಾ ಕೆಲಸ. ಒಂದ್ಸಲ ಶುರು ಮಾಡಿದ ನಂತರ ಮುಗ್ದು ಬಿಡ್ಬೇಕಾ? ಧೂಳಲ್ಲಿ ಎಷ್ಟಂತ ಒದ್ದಾಡ್ತೀರಿ ಅಲ್ವಾ. ಮನೇಲಿ ಇದ್ದು ಕೆಲಸ ಮಾಡಿಸೋದು ಎಲ್ಲರಿಗೂ ಗೊತ್ತಲ್ವಾ, ಕಷ್ಟ ಅಂದರೆ ಕಷ್ಟದ ಕೆಲಸ. ಹಾಗಾಗಿ ಈಗ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಒಂದು ಲೆವೆಲಲ್ಲಿ ಫಿನಿಶ್ ಮಾಡಿದ್ದಾರೆ. ಇನ್ನು ಉಳಿದಿದ್ದೆಲ್ಲ ಬಾಕಿ ಇದೆ. ಗೋಡೆ ಎಲ್ಲ ಸ್ವಲ್ಪ ಕಿತ್ತೋಗಿದೆ, ಟೈಲ್ಸ್ ಎಲ್ಲ ಹಾಕುವಾಗ ಗೋಡೆ ಎಲ್ಲ ಗಲೀಜಾಗಿರುತ್ತೆ, ಅದೆಲ್ಲ ಸ್ವಲ್ಪ ಪೇಂಟಿಂಗ್ ಆಗಬೇಕು. ಇದೆಲ್ಲ ಕೆಲಸ ಇದೆ. ಅದರದೆಲ್ಲ ಪೀಸ್ಗಳನ್ನು ನಿಮ್ಗೆ ನಾನು ತೋರಿಸ್ತೀನಿ. ಹಾಗೆಯೇ ಇವತ್ತು ನಮ್ಮ ಲೇಡೀಸಿದು ಪಾಟ್ ಲಕ್ ಇದೆ. 3-4 ತಿಂಗಳಿಗೆ ಒಂದ್ಸಲ ಮಾಡ್ತಾರೆ. ಅದು ಇವತ್ತೇ ಬಂದಿದೆ. ಏನ್ ಮಾಡೋದು, ಹೋಗ್ಲೇಬೇಕು. ಒಬ್ರೊಬ್ರು ಅನ್ನೋದು ಅಡುಗೆ ಮಾಡ್ಕೊಂಡು ತಗೊಂಡೋಗ್ಬೇಕು. ಹಾಗಾಗಿ ನಾನು ಟೊಮೆಟೊ ಬಾತ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದನ್ನು ನಿಮ್ಗೆ ನಾನು ತೋರಿಸ್ತೀನಿ. ಇದರಲ್ಲೇ ಎಲ್ಲ ವಿಷಯನೂ ಮಿಕ್ಸ್ ಮಾಡಿ ಹಾಕ್ತೀನಿ ವಿಡಿಯೋದಲ್ಲಿ. ಬನ್ನಿ, ಮೊದಲು ನಮ್ಮನೆ ಬಾತ್ರೂಮು ಅದು ಇದು ಎಲ್ಲ ನಿಮ್ಗೆ ತೋರಿಸ್ತೀನಿ. ಅವಸ್ಥೆ ತಲೆ ಕೆಟ್ಟೋಗತ್ತೆ. ಅಡುಗೆ ಮನೆ ಒಂದು ಕ್ಲೀನ್ ಮಾಡಿ ಇಟ್ಕೊಳ್ಳೋದು ಎಲ್ಲ ಅಲ್ಲಲ್ಲೇ ಇದೆ. ಇನ್ನೊಂದು ವಾರ ಮನೆ ಧೂಳು ತೆಗಿಯೋಕ್ಕೂ ಸಾಲದು. ಆಮೇಲೆ ನಿಧಾನಕ್ಕೆ ಎಲ್ಲ ಸರಿಯಾಗತ್ತೆ. ಕೈ ಹಾಕಿದ್ಮೇಲೆ ಇವೆಲ್ಲ ಇದ್ದದ್ದೇ ಅಲ್ವಾ, ಏನು ಮಾಡಕ್ ಬರೋದಿಲ್ಲ. ಬನ್ನಿ, ಬಾತ್ರೂಮ್ ಹೆಂಗಾಗಿದೆ ಅಂತ ತೋರಿಸ್ತೀನಿ. ಪೂರ್ತಿ ಮುಗಿಲಿಲ್ಲ, ಅರ್ಧಂಬರ್ಧ ಫಿನಿಶಿಂಗ್ ಆಗಿದೆ, ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಇದು ಬಾತ್ರೂಮು ಒಂದು ಲೆವೆಲಿನ ಕೆಲಸ ಮುಗೀತು. ಈಗ ಬೇರೆಯವ್ರ ಹತ್ರ ಮಾಡಿಸಿ ಕೆಳಗಡೆ ಟೈಲ್ಸು ಹಾಕಿಸಿ ಎಲ್ಲ ಫಿಟ್ಟಿಂಗ್ಸ್ ಮಾಡಿಸಿ ಒಂದು ಲೆವೆಲ್ಲಿಗೆ ಕೆಲಸ ಎಲ್ಲ ಮುಗಿಸಿದೀವಿ. ಇನ್ನೂ ಇದೆ. ಇನ್ನು ನೋಡಿ, ಪೇಂಟಿಂಗ್ ಮಾಡೋಕ್ಕೆ ಇವತ್ತೀಗ ಅದೇ ಪುಟ್ಟಿ ಹಾಕೋದ್ರು. ಈ ಬಾತ್ರೂಮಲ್ಲಿ ಎಲ್ಲ ಗೋಡೆ ಎಲ್ಲ ಸ್ವಲ್ಪ ಒದ್ದೆ ಆಗಿ ಹಾಳಾಗಿ ಹೋಗಿತ್ತು. ಅದನ್ನೆಲ್ಲ ಪುಟ್ಟಿ ಹಾಕಿದ್ದಾರೆ. ಅದು ಇದು ಮತ್ತು ಆವಾಗ ತೋರಿಸಿದ್ನಲ್ಲ ನಾನು, ಹಾಲಲ್ಲಿ ಕೆಳಗಡೆ ಗೋಡೆ ಇದೆಲ್ಲ ಪುಟ್ಟಿ ಮಾಡಿ ಹೋಗಿದ್ದಾರೆ. ಇನ್ನಿದೆಲ್ಲ ಪೇಂಟಿಂಗ್ ಆಗಬೇಕು. ಇದ್ದು ಕೆಲಸ ಮಾಡಿಸೋದಂದರೆ ಹಾಗೇನೆ. ಏನು ಮಾಡ್ತೀರಿ, ಯಾರಿಗೂ ಕೆಲಸದಲ್ಲಿ ಬದ್ಧತೆ ಅದೆಲ್ಲ ಬಿಟ್ಬಿಟ್ಟಿದ್ದಾರೆ ಈಗಿನ ಕಾಲದಲ್ಲಿ. ದುಡ್ಡೊಂದು ಫಸ್ಟ್ ಕೈಯಿಂದ ಕಿತ್ಕೊಂಡು ಹೋಗ್ಬಿಡ್ತಾರೆ. ಕೆಲಸ ಮಾಡಬೇಕನ್ನೋ ಒಂದು ಕಮಿಟ್ಮೆಂಟ್ ಅನ್ನೋದು ಯಾರಿಗೂ ಇಲ್ಲ. ಅಲ್ಲ, ನಾನು ಎಲ್ಲರಿಗೂ ಹೇಳೋದಿಲ್ಲ, ಒಳ್ಳೆ ಶ್ರದ್ಧೆಯಿಂದ ಕೆಲಸ ಮಾಡೋರು ಇದ್ದಾರೆ. ನಮಗೆ ಅಂಥ ಜನ ಸಿಕ್ಕಿದ್ದಾರೆ. ಏನು ಮಾಡ್ತೀರಿ, ಈಗ ಮಾಡ್ತಿರುವವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಫ್ರೆಂಡ್ಸ್. ತುಂಬ ಶ್ರದ್ಧೆಯಿಂದ ದಿನಕ್ಕೆ ಬರೀ 1-2 ಗಂಟೆ ಬಂದು ಎಲ್ಲ ಅವರ ಕೆಲಸಗಳನ್ನು ಮುಗಿಸಿ ಹೋಗ್ತಾ ಇದ್ದಾರೆ. ಮೊದಲು ಮಾಡಿದವರು 12 ದಿನ ತಗೊಂಡು ಬರೀ ಏನೂ ಕೆಲಸ ಮಾಡದೆ ದುಡ್ಡಷ್ಟೇ ತಗೊಂಡು ಹೋದರು. ಇವ್ರು ಹಾಗಿಲ್ಲ. ಬೆಳಿಗ್ಗೆ 1 ಗಂಟೆ 1.5 ಗಂಟೆ ಕೆಲಸ ಮಾಡ್ತಾರೆ. ಒಂದೊಂದೇ ಕೆಲಸ ಎಷ್ಟೆಷ್ಟು ಆಗಬೇಕು ಅಷ್ಟನ್ನು ಫಿನಿಶ್ ಮಾಡಿ ಹೋಗ್ತಾ ಇದ್ದಾರೆ. ಒಣಗಕ್ಕೆ ಟೈಮ್ ಬೇಕಲ್ವಾ, ಅದನ್ನು ಮಾಡಿ ಹೋಗ್ತಾ ಇದ್ದಾರೆ. ನೋಡಿ, ಅದೆಲ್ಲ ಕಿತ್ತೋಗಿರೋದಕ್ಕೆಲ್ಲ ಪುಟ್ಟಿ ಹಚ್ತಾ ಇದ್ದಾರೆ. ಹಚ್ಚಿಬಿಟ್ಟು ಎಲ್ಲ ಪರ್ಫೆಕ್ಟ್ ಮಾಡಿ ಆಮೇಲೆ ಪೇಂಟಿಂಗ್ ಮಾಡಿ ಕೊಡ್ತಾರೆ. ಅದನ್ನು ಹಾಕಿದ ನಂತರ ಅದನ್ನು 2 ಕೋಟ್ ಮಾಡ್ತಾರೆ. ಒಂದು ದಿವಸ ಹಾಕಿ ಒಣಗಿದ ನಂತರ ಇನ್ನೊಂದು ಕೋಟ್ ಮಾಡ್ತಾರೆ. ಈಗ ಸಿಕ್ಕಿದವರು ಬದ್ಧತೆಯಿಂದ ಕೆಲಸ ಮಾಡುವವರು. ಅದ್ರ ಮಧ್ಯದಲ್ಲಿ ಹೇಳಿದ್ನಲ್ಲ, ಬನ್ನಿ ಅಡುಗೆ ಮನೆಗೆ ಹೋಗಿ ಟೊಮೆಟೊ ಬಾತ್ ಮಾಡ್ಬೇಕು ನಾನು. ನನ್ನ ಪಾಟ್ಲಕ್ ಇದೆ ನಮ್ಮ ಲೇಡೀಸಿದು. ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿದೆ. ನಾನಿವತ್ತು ಪಾಟ್ಲಕ್ಕಿಗೆ ಒಂದು 20 ಜನರಿಗಾಗುವಷ್ಟು ಟೊಮೆಟೊ ಬಾತ್ ಮಾಡ್ಕೊಂಡು ಹೋಗಬೇಕು. ಎಲ್ಲರೂ ಮಾಡ್ಕೊಂಡು ಬರ್ತಾರೆ. ನಂದು ಟೊಮೆಟೊ ಬಾತ್ ನೋಡಿ, ಫಸ್ಟ್ ನಾನು ಎಣ್ಣೆ ಬಿಸಿ ಆದ ತಕ್ಷಣ ಉದ್ದಿನಬೇಳೆ ಹಾಕಿದೆ, ಸಾಸಿವೆ ಹಾಕಿದೆ, ಸ್ವಲ್ಪ ಜಾಸ್ತಿನೇ ಹಾಕಿ ಜೀರಿಗೆ ಹಾಕಿದೆ. ಅಂದರೆ ನಾನು ಸ್ವಲ್ಪ ಲಾರ್ಜ್ ಕ್ವಾಂಟಿಟಿಲಿ ಮಾಡ್ತಾ ಇದ್ದೀನಲ್ವ, ಜಾಸ್ತಿ ಮಾಡ್ತಾ ಇದ್ದೀನೋ ಅದಕ್ಕಾಗಿ ಜೀರಿಗೆ ಹಾಕಿದೆ. ಸ್ವಲ್ಪ ಸೋಂಪು ಹಾಕಿದೆ ನನ್ನ ಜೊತೆಗೆ. ಆಯಿತಾ, ಇದೆಲ್ಲ ಹಾಕಿ ಚಟಪಟ ಅನ್ನತ್ತಲ್ವ. ಅಂದ ತಕ್ಷಣ ನಾನೆಲ್ಲ ತರಕಾರಿಗಳನ್ನು, ಆಲೂಗಡ್ಡೆ ಬೆರೆಸಿದ್ದೀನಿ ನಾನು, ಹಾಗೆ ಹಸಿ ಬಟಾಣಿ, ಟೊಮೆಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ನೋಡಿ, ಆಲೂಗಡ್ಡೆ ಮತ್ತು ಹಸಿ ಬಟಾಣಿ, ಟೊಮೆಟೊ ಇದನ್ನೆಲ್ಲ ನಾನೀಗ, ಇದು ಮಸಾಲೆ ರುಬ್ಬಿ ಇಟ್ಟಿರುವಂಥದ್ದು. ಬ್ಯಾಡಗಿ ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಜೀರಿಗೆ ಹಾಕಿ ನಾನು ರುಬ್ಬಿ ಇಟ್ಕೊಂಡಿದ್ದೀನಿ. ತೆಂಗಿನಕಾಯಿ ಅಷ್ಟು ಹಾಕಿ ಮಸಾಲೆ ರುಬ್ಬಿ ಇಟ್ಕೊಂಡಿದ್ದೀನಿ. ಈಗ ಎಲ್ಲ ಒಗ್ಗರಣೆ ಚಟಪಟ ಅಂತೂ ನಾನು ಆಲೂಗಡ್ಡೆ ಮತ್ತು ಹಸಿ ಬಟಾಣಿನ ಸೇರಿಸ್ತಾ ಇದ್ದೇನೆ. ಎಲ್ಲ ಸೇರಿಸಿ ಬಿಟ್ಟು ಒಂದು ರೌಂಡ್ ಅದನ್ನು ಮಿಕ್ಸ್ ಮಾಡಿ, ಆಮೇಲೆ ನಾನು ಮಸಾಲೆ ರುಬ್ಬಿ ಇಟ್ಕೊಂಡಿದ್ದೀನಲ್ವ, ಆ ಮಸಾಲೆನೂ ಟೊಮೆಟೊನೂ ಆ್ಯಡ್ ಮಾಡ್ತೀನಿ. ಆಮೇಲೆ ಮಸಾಲೆ ಹಾಕ್ತೀನಿ ನೋಡಿ. ಈಗ ಮಸಾಲೆ ಹಾಕಿ
ಅದನ್ನು ಮಿಕ್ಸ್ ಮಾಡಿ ಟೊಮೆಟೊನೂ ನಾನು ಹಾಕ್ತೇನೆ. ಈಗ ನೀವು ನೋಡ್ತಾ ಇರಿ. ನೋಡಿ, ಅದನ್ನೊಂದು ರೌಂಡು ಮಿಕ್ಸ್ ಮಾಡ್ತೇನೆ ನಾನೀಗ. ಮಿಕ್ಸ್ ಮಾಡಿ ಆದಮೇಲೆ ಟೊಮೆಟೊ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ, ಹಾಗೆ ಒಂದು 4 ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ. ಅದನ್ನು ಎಲ್ಲ ಮಿಕ್ಸ್ ಮಾಡಿಬಿಟ್ಟೆ. ಹಾಗೆಯೇ ನಾನು ಅದನ್ನು ಮಿಕ್ಸ್ ಮಾಡ್ತಾ ಆ ಕಡೆ ಅಕ್ಕಿ ತೊಳೆದಿಟ್ಕೊಂಡು ಬಿಟ್ಟಿದ್ದೀನಿ. ಈಗ ಸ್ವಲ್ಪ ನಾನು ಅರಿಶಿನ ಪೌಡ್ರ್ ಹಾಕಿದೆ, ಆರೋಗ್ಯಕ್ಕೆ ಒಳ್ಳೇದಲ್ವಾ, ಅರಿಶಿನ ಪುಡಿ ಹಾಕಿದೆ. ಹಾಗೆಯೇ ನಾನು ಅಕ್ಕಿನ ಚೆನ್ನಾಗಿ ತೊಳೆದು ಆ ಕಡೆ ಇಟ್ಕೊಂಡು ಬಿಟ್ಟಿದ್ದೀನಿ. ಈ ಮಸಾಲೆನೆಲ್ಲ ಒಂದ್ಸಲ ಮಿಕ್ಸ್ ಮಾಡಿದ ತಕ್ಷಣ ನಾನು ಅಕ್ಕಿ ಸೇರಿಸ್ತಾ ಇದ್ದೇನೆ. ನೋಡಿ, ಅಕ್ಕಿ ಸೇರಿಸಿ ಎಲ್ಲ ಮಸಾಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಸ್ವಲ್ಪ ಬೆಲ್ಲ, ಟೇಸ್ಟ್ ಕೊಡೋಕ್ಕಾಗಿ ಒಂಚೂರು ಬೆಲ್ಲ ಹಾಕಲೇಬೇಕು. ಹಾಗೆ ನಾನು ವಾಟೆ ಹುಳಿ ಪುಡಿ ಅಂತ ಹೇಳ್ತಿರ್ತೀನಲ್ವ, ಹುಳಿಗೆ ಅದನ್ನು ಟೊಮೆಟೊ ಹಾಕಿದ್ದೀನಿ, ಬಟ್ ಹುಳಿ ಸಾಕಾಗಲ್ಲ. ಸ್ವಲ್ಪ ನೀವು ಹುಣಸೆ ಹಣ್ಣು ಒಂಚೂರು ಬೇಕಿದ್ರೆ ಹಾಕ್ಕೊಳ್ಬೋದು ಮಸಾಲೆ ರುಬ್ಬುವಾಗ. ಇಲ್ಲ ಅಂದರೆ ನಾನು ವಾಟೆ ಹುಳಿ ಪುಡಿ ನೋಡಿ, ಈಗ ನಾನೀಗ ಉಪ್ಪು ಹಾಕ್ತಾ ಇದ್ದೇನೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಹಾಕಿಬಿಟ್ಟು ಬೆಲ್ಲ, ನೋಡಿ ಇದು ಬೆಲ್ಲ, ಹಾಗೆ ಸ್ವಲ್ಪ ವಾಟೆ ಹುಳಿ ಪುಡಿ ಹಾಕಿ ನಾನು ಅದನ್ನೆಲ್ಲ ಮಿಕ್ಸ್ ಮಾಡಿ ಎಷ್ಟು ಬೇಕೋ ಅಷ್ಟು ನೀರು ಸುರಿದು ನಾನು ಕುಕ್ಕರು ಕ್ಲೋಸ್ ಮಾಡಿಬಿಟ್ಟು 2 ವಿಸಿಲ್ ಬರೆಸಿ ಒಂದು 2 ನಿಮಿಷ ಸಿಮ್ ಮಾಡಿ ಇಟ್ಟು ಆಫ್ ಮಾಡ್ತೀನಿ. ಅಂದರೆ ಜಾಸ್ತಿ ಕ್ವಾಂಟಿಟಿ ಇದೆಯಲ್ವ, ಹಾಗಾಗಿ ನೋಡಿ ನಾನು ನೀರು ಹಾಕಿದೆ, ಎಷ್ಟು ಬೇಕೋ ಅಷ್ಟು ನೀರು ಹಾಕಿದೆ. ಈಗ ನಾನು ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ 2 ವಿಸಿಲ್ ಬರೆಸಿ ಆಮೇಲೆ 1ರಿಂದ 2 ನಿಮಿಷದವರೆಗೆ ಸಿಮ್ ಮಾಡಿ ಇಡ್ತೇನೆ. ಆವಾಗ ಚೆನ್ನಾಗಿ ಟೊಮೆಟೊ ಬಾತ್ ರೆಡಿ ಆಗುತ್ತೆ. ನನಗದನ್ನು ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆ ಮರ್ತೋಯ್ತು, ಗಡಿಬಿಡಲಿದ್ದೆ ಫ್ರೆಂಡ್ಸ್. ಅರ್ಜೆಂಟಲ್ಲಿ ಕೆಲಸ ಮುಗಿಸಿ ಟೊಮೆಟೊ ಬಾತ್ ಮಾಡ್ಕೊಂಡು ಬಂದೆ. ನೋಡಿ, ಫಸ್ಟ್ ಜ್ಯೂಸ್ ಸರ್ವ್ ಮಾಡಿದ್ರು, ಒಬ್ರೊಬ್ರು ಮಾಡ್ಕೊಂಡು ಹೋಗಿದ್ವಿ. ಡ್ರ್ಯಾಗನ್ ಫ್ರೂಟ್ ಜ್ಯೂಸ್ ಮಾಡಿದ್ರು, ನೋಡಿದ್ರಲ್ವಾ, ಎಲ್ಲರೂ ಕುಡ್ಕೊಂಡು ಗಮ್ಮತ್ ಮಾಡ್ತಾ ಇದ್ದೀವಿ. ಆ ಗಮ್ಮತ್ತೇ ಬೇರೆ ಅಲ್ವಾ. ನಾವು ಎಷ್ಟೇ ಕೆಲಸಗಳಲ್ಲಿ ಬ್ಯುಸಿ ಆಗಿರ್ತೇವೆ, ಎಷ್ಟೋ ತಲೆನೋವುಗಳಿರುತ್ತೆ, ಎಷ್ಟೋ ಟೆನ್ಷನ್ಗಳಿರುತ್ತೆ, ಇಲ್ದಿದ್ದವ್ರು ಯಾರು ಅದ್ರ ಮಧ್ಯದಲ್ಲಿ ಟೈಮ್ ಮಾಡಿಕೊಂಡು ಲೇಡೀಸ್ ಎಲ್ಲ ಸೇರಿಕೊಂಡು ನಾವು 4-5 ತಿಂಗಳಿಗೆ ಒಂದ್ಸಲ, 3-4 ತಿಂಗಳಿಗೆ ಒಂದ್ಸಲ ಈ ಥರ ಪಾಟ್ಲಾಕ್ ಮಾಡ್ಕೊಂಡು ಎಂಜಾಯ್ ಮಾಡ್ತಿರ್ತೇವೆ. ಸಖತ್ತು ಒಂಥರ ಮನಸ್ಸು ರಿಲೀಫ್ ಆಗತ್ತೆ ಅಲ್ವಾ. ನೋಡಿ, ಈ ಥರ ಎಲ್ಲ ನಾವು ಗೇಮ್ಸ್ ಆಡ್ತೇವೆ, ಪಾಸಿಂಗ್ ದ ಬಾಲ್ ಥರ ಒಬ್ರಿಗೊಬ್ರು ಆಟ ಆಡ್ತಾ ಮಧ್ಯ ಡ್ಯಾನ್ಸ್ ಮಾಡ್ತಾ, ಔಟ್ ಆದವರು ಡ್ಯಾನ್ಸ್ ಮಾಡೋದು, ಹಾಡು ಹೇಳೋದು, ಹೀಗೆಲ್ಲ ಮಾಡಿಕೊಂಡು ತುಂಬ ಖುಷಿಯ ಟೈಮನ್ನು ನಾವು ಒಂದು 11-11ವರೆಗೆ ಜಾಯಿನ್ ಆಗ್ತೇವೆ. ಎಲ್ಲರೂ 2 ಗಂಟೆವರೆಗೆ ಇದ್ದು ಮಜವಾಗಿ ಊಟ ಮಾಡಿಕೊಂಡು, ತಮಾಷೆ ಮಾಡಿಕೊಂಡು, ಜೋಕ್ ಮಾಡಿಕೊಂಡು, ಗಮ್ಮತ್ ಮಾಡಿ ಕಳಿತೇವೆ. ಒಂದು ಬದಲಾವಣೆ ಪ್ರತಿಯೊಬ್ಬರಿಗೂ ಇರಲೇಬೇಕಲ್ವಾ. ಕೆಲವರು ಹೇಳ್ತಾರೆ, ಏನು ಖುಷಿ ಪಡ್ತಿದ್ದೀರೋ ಎಷ್ಟೊಂದು ಅಂತ. ಆ ಹಕ್ಕು ಸ್ವಾತಂತ್ರ್ಯನೂ ನಮಗಿರಲ್ವಾ ಅಲ್ವಾ. ಎಲ್ಲರೂ ಅವರವರ ಜೀವನನ ಅವ್ರಿಗೆ ಹೇಗೆ ಬೇಕೋ ಹಾಗೆ ಕಳೀತಾರೆ. ಅದ್ರ ಬಗ್ಗೆ ಇನ್ನೊಬ್ಬರ ಬಗ್ಗೆ ನಾವು ಯಾವತ್ತೂ ಕಮೆಂಟ್ ಮಾಡೋಕ್ಕೆ ಹೋಗಬಾರ್ದು ಅಲ್ವಾ. ನಾವೆಲ್ಲರೂ ಸೇರಿಬಿಟ್ಟು ನಾವೊಂದು 20 ಜನ ಇದ್ದೇವೆ, ಎಲ್ಲ ಏಜ್ ಆದವರು ಇದ್ದಾರೆ. ತುಂಬ ಖುಷಿಲಿ ನೋಡಿ, ಪಾಸಿಂಗ್ ದ ಬಾಲ್ ಇರಲಿಲ್ಲ, ಒಂದು ಬಟ್ಟೆನ ರೌಂಡ್ ಮಾಡಿಕೊಂಡು ಪಾಸ್ ಮಾಡ್ತಾ ಇದ್ದೇವೆ. ಹೀಗೆ ಗಮ್ಮತ್ತು ಮಾಡಿಕೊಂಡು ಔಟ್ ಆದವಾಗ ಏನು ಮಾಡ್ತೇವೆ, ಔಟ್ ಆದವರನ್ನು ನೀವೇನಾದರೂ ಮಾಡಿ ಅಂತೇವೆ, ಅವ್ರು ಬಂದು ಡ್ಯಾನ್ಸ್ ಮಾಡೋದು, ಹಾಡು ಹೇಳೋದು, ಹೀಗೆ ಏನಾದರೂ ಒಂದು ಮಾಡ್ತಾ ಇರ್ತಾರೆ. ಹೀಗೆ ಮಜವಾಗಿ ಕಳಿತೀವಿ. ಏನು ಜೀವನದಲ್ಲಿ ಇಂಥ ಕ್ಷಣಗಳು 80 ವರ್ಷದ ಮೇಲಿನವರು ಇದ್ದಾರೆ ನಮ್ಮ ಪಾಟ್ಲಕ್ಕು ಕಿಟ್ಟಿ ಪಾರ್ಟಿ ಗ್ರೂಪಲ್ಲಿ. ನೋಡಿ, ಅವರು ಔಟ್ ಆದರು, ಮೀನಾಕ್ಷಿ ಅಂತ. ಅವರಿಗೆ ಡ್ಯಾನ್ಸ್ ಮಾಡೋಕ್ಕೆ ಜೊತೆ ಬೇಕಿತ್ತು. ನಾನು ಸುಮ್ಮನೆ ಅವ್ರ ಜೊತೆಗೆ 2 ಹೆಜ್ಜೆ ಹಾಕಿದೆ. ಈ ಥರ ನಾವು ಮಜಾ ಮಾಡ್ಕೊಂಡು ಕಳಿತೀವಿ. ಎಲ್ಲ ವೆರೈಟಿ ಅಡುಗೆ ಮಾಡ್ಕೊಂಡು ಬಂದಿದ್ರು. ಎಲ್ಲರೂ ಖುಷಿ ಒಳಗೆ ಬಡಿಸ್ಕೊಂಡು ಊಟ ಮಾಡಿದ್ವಿ. ಆಮೇಲೆ ಒಂದಷ್ಟು ಫೋಟೋ ತೆಗೆದ್ವಿ. ಆಮೇಲೆ ಏನೇನೋ ಆಟ ಆಡಿದ್ವಿ. ಹೀಗೆ ಮಜಾ ಇರುತ್ತೆ. ನೀವು ನಮ್ಮ ಕಿಟ್ಟಿ ಗ್ರೂಪಿನ ಎಲ್ಲ ಮಜಾ ನೋಡಿಕೊಂಡು ಖುಷಿ ಪಡಿ ಆಯಿತಾ. ಏನೇನೋ ಕಮೆಂಟ್ ಮಾತ್ರ ಹಾಕಬೇಡಿ, ಯಾಕಂದರೆ ಪ್ರತಿಯೊಬ್ಬರಿಗೂ ಅವ್ರು ಯಾವ ರೀತಿಯಲ್ಲಿ ಬದುಕಬೇಕು, ಯಾವ ರೀತಿ ಅವರ ಟೈಮ್ ಕಳಿಬೇಕು ಅಂತ ಪ್ರತಿಯೊಬ್ಬರು ಯೋಚನೆ ಮಾಡಿನೇ ಸೇರಿಕೊಂಡಿರ್ತಾರೆ. ಸ್ವಲ್ಪ ಎಲ್ಲ ಬ್ಯುಸಿ ಶೆಡ್ಯೂಲಲ್ಲಿ ನಮಗೂ ಒಂದು ಸ್ವಲ್ಪ ಚೇಂಜ್ ಬೇಕಲ್ವಾ. ಹಾಗಾಗಿ ನಾವೆಲ್ಲರೂ ಆ ಥರ ಸೇರಿಕೊಂಡು ಗಮ್ಮತ್ತು ಮಾಡ್ತೇವೆ. ನನ್ನ ಯಜಮಾನ್ರಂತೂ ನನಗೆ ಫುಲ್ ಸಪೋರ್ಟ್ ಇದ್ದಾರೆ. ಏನು ಬೇಕಿದ್ರೆ ಮಾಡಂತಾರೆ. ನಾನು ಅವರಿಗೆಲ್ಲ ಅಡುಗೆ ಮಾಡಿ ಇಟ್ಟು, ಪ್ರತಿಯೊಂದು ಮಾಡಿ ಇಟ್ಟು ನಾನು ಬಂದಿದ್ದೆ. ಮನೇಲಿ ಬೇರೆ ವರ್ಕ್ ಆಗ್ತಾ ಇತ್ತು. ಅವ್ರು ಕೂತ್ಕೊಂಡು ಪಾಪ ಯಜಮಾನ್ರು ಎಲ್ಲ ನೋಡ್ಕೊಳ್ತಾ ಇದ್ರು. 2 ಗಂಟೆಗೆ ಮುಗಿಸಿ ನಮ್ಮದು ಕೃಷ್ಣ ಜನ್ಮಾಷ್ಟಮಿಗೆ ಡ್ಯಾನ್ಸ್ ಇದೆ, ಅದರ ಪ್ರಾಕ್ಟೀಸು ಮಾಡಿಕೊಂಡು ನಾನು ಆಮೇಲೆ ಮನೆಗೆ ಹೋದೆ. ಆಮೇಲೆ ಟೀ ಮಾಡಿಕೊಟ್ಟು ಮಕ್ಕಳಿಗೆಲ್ಲ ಮ್ಯೂಸಿಕ್ ಕ್ಲಾಸ್, ಸಂಜೆ 7:30ವರೆಗೆ ಕ್ಲಾಸ್ ಇರುತ್ತೆ. ನನಗೆ ಫುಲ್ ಡೇ ಬ್ಯುಸಿ ಇರ್ತೀನಿ. ಅದ್ರ ಮಧ್ಯದಲ್ಲಿ ಇದೊಂದು ಸ್ವಲ್ಪ ಚೇಂಜಸ್ ಬೇಕೇ ಬೇಕಲ್ವಾ. ಎಲ್ಲರಿಗೂ ಒಂದು ರಿಲ್ಯಾಕ್ಸೇಷನ್ ಅಂತ ಬೇಕಲ್ವಾ. ಈ ಥರ ರಿಲ್ಯಾಕ್ಸೇಷನ್ನಿಗೆ ಜಾಯಿನ್ ಆದವಾಗ ನಮ್ಮ ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ. ಅದೆಲ್ಲ ಏನಂತೀರಾ ನೀವು? ಈ ಥರ ಬೇರೆ ಬೇರೆ ಗ್ರೂಪ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ? ನೋಡಿ, ನಮ್ಮೆಲ್ಲ ಫ್ರೆಂಡ್ಸು ತುಂಬ ಖುಷೀಲಿ ಜಾಯಿನ್ ಆಗಿ ಖುಷಿಲೇ ನಾವು ಸಮಯ ಕಳಿತೀವಪ್ಪ. ಅದೇ ಒಂದು ಮನಸ್ಸಿಗೆ ಸಂತೋಷ ಕೊಡುವಂತಹ ಗಳಿಗೆಗಳು ಪ್ರತಿಯೊಬ್ಬರಿಗೂ ಅಷ್ಟೇ ಅಲ್ವಾ.
ನೋಡಿ ಅವ್ರ ಆ್ಯಕ್ಷನ್ ನೋಡಿ, ಇಲ್ಲ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗೆ ನಮ್ಮ ಕಿಟ್ಟಿ ಗ್ರೂಪಲ್ಲಿ ನಾವು ಎಲ್ಲರೂ ಇದ್ದೀವಿ. ಅಂದರೆ ಎಲ್ಲ ಭಾಷೆ ಮಾತಾಡುವವರು, ಕನ್ನಡದವರು, ತಮಿಳು, ತೆಲುಗು, ಹಿಂದಿ, ಹೀಗೆ ಎಲ್ಲ ಭಾಷೆಯವರು ಇದ್ದೀವಿ. ನಾವು ಎಲ್ಲರೂ ಸೇರಿಕೊಂಡು ಖುಷಿ ಪಡ್ತೇವೆ. ಖುಷಿ ಪಡೋದಕ್ಕೆ ಭಾಷೆಯ ಅಡ್ಡಿ ಏನು ಬರಲ್ಲಲ್ಲ. ಹಿಂದಿ ಬರುತ್ತೆ, ಇಂಗ್ಲೀಷ್ ಬರುತ್ತೆ, ಕನ್ನಡ ಬರುತ್ತೆ. ಹೀಗೆ ನಾವೆಲ್ಲ ಮಾತಾಡಿಕೊಂಡು ಗಮ್ಮತ್ತು ಮಾಡ್ತೇವೆ. ನೀವು ನಮ್ಮ ಕಿಟಿ ಪಾರ್ಟಿನೂ ಸ್ವಲ್ಪ ನೋಡ್ಕೊಂಡು ಬನ್ನಿ. ಭಯಕಾರಕ ಓಂಕಾರಕಾಯ ಜಯ ದೇವ ಜಯ ದೇವ ಶ್ರೀ गणपति। दुनिया में लोग मिलते हैं, फूलों का तारों का सबका कहना है, एक हजारों में मेरी बहना है, सारी हमें संग रहना है, फूलों का तारों का सबका कहना है। ಚೆನ್ನಪ್ಪ ಚೆನ್ನಗೌಡ ಕುಂಬಾರ ಮಾಡಿದ ಕೊಡನವ್ವ, ಕುಂಬಾರ ಮಾಡಿದ ಕೊಡನವ್ವ, ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ. ವಿವಾಹ ಭೋಜನವಿದು ವಿಶಿಷ್ಟ ಭಕ್ಷ್ಯಗಳಿವು. ಹಾಡು ಕೇಳಿದಿರಲ್ವ ಫ್ರೆಂಡ್ಸ್? ಆದರೆ ನಮ್ಮದು ವಿವಾಹ ಭೋಜನ ಅಲ್ಲ, ನಮ್ಮದು ಪಾಟ್ಲಕ್ ಭೋಜನ. ನೋಡಿ, ಊಟ ಎಲ್ಲ ಮುಗಿಸಿ ನಾವೆಲ್ಲ ಗ್ರೂಪ್ ಎಲ್ಲ ಸೇರಿಕೊಂಡು ಒಂದು ಗ್ರೂಪ್ ಫೋಟೋನು ತೆಕ್ಕೊಂಡ್ವಿ. ಈಗ ಊಟದ ಒಂದು ವಿಡಿಯೋ ಕ್ಲಿಪ್ಪಿಗೂ ನಿಮ್ಗೆ ಹಾಕ್ತೇನೆ. ಎಲ್ಲರೂ ತಟ್ಟೆಗಳಲ್ಲಿ ಬಡಿಸ್ಕೊಂಡು ಬಂದು ಆರಾಮಾಗಿ ಕೂತ್ಕೊಂಡು ಮಜಾ ಮಾತಾಡಿಕೊಂಡು ಊಟ ಮಾಡಿದ್ವಿ. ಎಷ್ಟು ಖುಷಿಯ ಸಮಯ ಅಂದರೆ ಹೇಳಕ್ಕೆ ಸಾಧ್ಯ ಇಲ್ಲ. ಒಬ್ಬರೊಬ್ಬರು ಒಂದೊಂದು ಬಗೆಯ ವೆರೈಟಿ ಅಡುಗೆಗಳನ್ನು ಮಾಡ್ಕೊಂಡು ಬಂದಿದ್ರು. ಚಪಾತಿ, ರೋಟಿ, ಬದನೆಕಾಯಿ ಎಣ್ಣೆಗಾಯಿ, ಸ್ವೀಟ್ಸು, ಉಂಡೆ, ಇದು ಚಟ್ಟಂಬಡೆ, ಆಮೇಲೆ ಮಂಗಳೂರು ಬಜ್ಜಿ, ಟೊಮೆಟೊ ಬಾತ್, ನಾನು ಟೊಮೆಟೊ ಬಾತು, ಪಲಾವು, ಕೋಕೋನಟ್ ರೈಸು, ಆಮೇಲೆ ಜಾಮೂನು, ಆಮೇಲೆ ಚಿತ್ರಾನ್ನ, ಪುಲಾವು, ಮೊಸರು ಬಜ್ಜಿ, ಜ್ಯೂಸು, ಸ್ವೀಟ್ಸು, ಮೊಸರನ್ನ, ಹೇಳಕ್ಕೆ ಸಾಧ್ಯ ಇಲ್ಲ ಫ್ರೆಂಡ್ಸ್. ಇನ್ನು ಪನ್ನೀರ್ ಕರಿ, ಚಟ್ನಿಗಳು, ಮಾವಿನಕಾಯಿ ಚಟ್ನಿ, ಬೇರೆ ವೆರೈಟಿ ಚಟ್ನಿ, ಹೀಗೆ ತುಂಬ ವೆರೈಟಿ ಮಾಡಿಕೊಂಡು ಖುಷಿ ಪಟ್ವಿ. ಹೀಗೆ ಆವತ್ತಿನ ದಿನ ನಮ್ದು ಕಳೆದೋಯ್ತು. ನೋಡಿದ್ರಲ್ವ ನಮ್ಮ ಪಾಟ್ಲಕ್ಕೆಲ್ಲ ಗಮ್ಮತ್ ಮಾಡಿದಂಥದ್ದು. ಹಾಗೆ ನಡೀತಾ ಇರುತ್ತೆ. ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು? ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಬಾಯ್, ಎಲ್ಲರಿಗೂ ನಮಸ್ತೆ.